ಕೊರಟಗೆರೆ ತಾಲೂಕಿನ ತೋವಿನಕೆರೆಯ ಸರ್ಕಾರಿ ಶಾಲೆಯಲ್ಲಿ ಎಲ್ಕೆಜಿಯಿಂದ ಎಸ್ಎಸ್ಎಲ್ಸಿವರೆಗೆ ತರಗತಿಗಳು ಆರಂಭ. ಈಡೇರಿದ ಬಹುದಿನಗಳ ಪೋಷಕರ ಕನಸು. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಕೊರಟಗೆರೆ ತಾಲೂಕಿನ ಸಿಎಂದುರ್ಗ ಹೋಬಳಿಯ ತೋವಿನಕೆರೆ ಗ್ರಾಮದಲ್ಲಿ ಉನ್ನತೀಕರಿಸಿದ ಪಿಎಂಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಇದರಿಂದ ತೋವಿನಕೆರೆ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ವಿದ್ಯಾರ್ಥಿಗಳು ನಗರ ಪಟ್ಟಣಗಳಿಗೆ ಅಲೆಯುವ ಕಷ್ಟ ದೂರವಾಗಿದೆ. ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಉಸ್ತುವಾರಿಯಲ್ಲಿ ಸುಸಜ್ಜಿತ ಸಕಲ ಸೌಲಭ್ಯಗಳೊಂದಿಗೆ 9ನೇ ಮತ್ತು 10ನೇ ತರಗತಿಯನ್ನು ಆರಂಭಿಸಲಾಗಿದೆ. ಹಾಗಾಗಿ ಸುತ್ತಮುತ್ತಲಿನ ವಿದ್ಯಾರ್ಥಿ ಪೋಷಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ತಿಳಿಸಿದರು. ವರದಿ ರಘುನಂದನ್ ಟಿಆರ್, ತೋವಿನಕೆರೆ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಎಸ್ಡಿಎಂಸಿ ಅಧ್ಯಕ್ಷರು. ಇದೇ ಶಾಲೆಯಲ್ಲಿ ನಾನು ನಮ್ಮ ಮಕ್ಕಳನ್ನ ವ್ಯಾಸಂಗ ಮಾಡಿಸ್ತಾ ಇದ್ದೀನಿ. ನಮ್ಮ ಸುತ್ತಮುತ್ತಲಿನಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಇಲ್ಲದ ಕಾರಣ ಈ ವರ್ಷ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅನುಗ್ರಹದಿಂದ ಸರ್ಕಾರಿ ಶಾಲೆಯಲ್ಲಿ ಇವತ್ತು ನಾವು ಹೈಸ್ಕೂಲ್ ಪ್ರಾರಂಭ ಮಾಡಿದ್ದೇವೆ. ಹೋದ್ ಸರಿ ನಮ್ಗೆ 9th ಪ್ರಾರಂಭ ಮಾಡುವಾಗಾದ್ರೆ ಬರೀ 9 ಮಕ್ಕಳುಗಳು ಮಾತ್ರ ಇದ್ರು. ಈಗ 9th ಮತ್ತೆ 10th ಕನಿಷ್ಠ ಅಂದ್ರೆ 150 ಮಕ್ಕಳು. ಈಗ ನಾವು ಹೆಚ್ಚಿನಾಗಿ ದಾಖಲಾತಿಗಳನ್ನ ಹೆಚ್ಚಾಗ್ತಾ ಇದಾವೆ. ಒಳ್ಳೆ ಟೀಚರ್ಸ್ ಗಳಿದೆ, ಅನುಭವ ಇರುವಂತ ಟೀಚರ್ಸ್ ಗಳಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಆಗ್ತಾ ಇದೆ. ಒಳ್ಳೆ ಟೀಚರ್ಸ್ ಗಳು ಅಷ್ಟೇ. ವಿದ್ಯಾರ್ಥಿಗಳಲ್ಲಿ ಒಳ್ಳೆ ಕಲಿಕೆ ಇದೆ. ಈ ಗೌರ್ಮೆಂಟ್ ಶಾಲೆ ಇನ್ನು ಒಳ್ಳೆ ಉತ್ತುಂಗಕ್ಕೆ ಹೋಗ್ಬೇಕು. ಹೆಚ್ಚಿನ ಇಲ್ಲಿ ದಾಖಲಾತಿ ಜಾಸ್ತಿ ಆಗ್ಬೇಕು ಅನ್ನೋದು ನಮ್ಗೆ ನಮ್ಮ ಆಸೆ. ಅದೇ ತಕ್ಕ ನಮ್ಮ ಕಮಿಟಿ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ತುಂಬಾ ಇದಕ್ಕೆ ನಾವು ಎಫೆಕ್ಟ್ ಆಗಿ ಕೆಲಸ ಮಾಡ್ತೀವಿ. ಮುಂದೆ ಶಾಲೆಗೆ ಒಳ್ಳೆ ಹೆಸರು ಬರಬೇಕು. ಅದೇ ತರ ನಮ್ಮ ಸುತ್ತಮುತ್ತಲಿನ ಎಲ್ಲಾ ಜನಗಳು ಅಷ್ಟೇ ಸಾಕಷ್ಟು ನಮ್ಗೆ ಸಹಕಾರ ಕೊಡ್ತಾ ಇದ್ದಾರೆ. ಹೆಚ್ಚಿನ ಪೋಷಕರು ಸರ್ಕಾರಿ ಶಾಲೆಗೆ ಮುಖ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊಂತೀನಿ. ನನ್ನ ಹೆಸರು ರಾಜೇಶ್ವರಿ ಅಂತ. ನಾನು ಇಲ್ಲಿ ಮ್ಯಾಥ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಮತ್ತೆ ಪ್ಲಸ್ ನಾನು ಹೈಸ್ಕೂಲ್ಗೆ ಇನ್ಚಾರ್ಜ್ ಟೀಚರ್ ಆಗಿದ್ದೀನಿ. ಹೋದ ವರ್ಷ ನನಗೆ ಅಕ್ಟೋಬರ್ ಅಲ್ಲಿ ನಾನು ನವೆಂಬರ್ಗೆ ಇಲ್ಲಿ ಇನ್ಚಾರ್ಜ್ ಆಗಿ ಬಂದಿದ್ದೆ. ಅವಾಗ ಬರೀ 9th ಅಲ್ಲಿ ಬರೀ 11 ಮಕ್ಕಳು ಮಾತ್ರ ಇದ್ರು. ನಾವು ಹೋದ್ಸಲ ದಿನಕ್ಕೆ ವಾರಕ್ಕೆ 3 ದಿನ ಬರ್ತಾ ಇದ್ವಿ ಬೇರೆ ಸ್ಕೂಲಿಂದ ಡೆಪ್ಯುಟೇಷನ್ ಆಗಿ. ಬಟ್ ಈ ವರ್ಷ 11 ಮಕ್ಕಳಿಂದ ನಿಯರ್ಲಿ 9 ಮತ್ತು 10 ಎರಡೇ ತರಗತಿಗಳಲ್ಲಿ 80 ಮಕ್ಕಳು ಆಗಿದ್ದಾರೆ. ಮತ್ತೆ ಈಗ್ಲೂ ಇನ್ನೂ ಆಗ್ತಾ ಇದ್ದಾರೆ. ಪ್ರೋಗ್ರೆಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಶಾಲೆಯ ವಾತಾವರಣ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇಲ್ಲಿ ಮತ್ತೆ ಅವಶ್ಯಕತೆ ಇದೆ. ಇಲ್ಲಿ ಹೈಸ್ಕೂಲ್ ಅಕ್ಕಪಕ್ಕ ಹೈಸ್ಕೂಲ್ಗಳು ಇಲ್ಲ. ಇಲ್ಲಿ ತುಂಬಾ ಅವಶ್ಯಕತೆ ಇದೆ ಇಲ್ಲಿ. ಹಾಗಾಗಿ ಪ್ರತಿ ವರ್ಷನೂ ಇಲ್ಲಿ ಹೆಚ್ಚಾಗದ್ ಗ್ಯಾರಂಟಿ. ಮತ್ತೆ 8th ಅಲ್ಲೂ ಈಗ ಎಷ್ಟು 100 ಮಕ್ಕಳು ಹತ್ರ ಇದಾರಂತೆ ಅಲ್ಲಿ. ಅವ್ರು ಏನೋ ಇಲ್ಲಿ ಬಂದ್ರೆ ನಿಯರ್ಲಿ 200 ತನಕನೂ ಇಲ್ಲಿ ಸ್ಟ್ರೆಂತ್ ಆಗಿ ಹೋಗುತ್ತಿದೆ. ಫಸ್ಟ್ ಇಯರ್ ಈ ತರ ಸ್ಟ್ರೆಂತ್ ಆಗ್ತಾ ಇದೆ ಸರ್. ಸೊ ಹಾಗಾಗಿ ಸ್ಕೂಲ್ ಇದು ಫಸ್ಟ್ 10th ಸ್ಟಾರ್ಟ್ ಆಗಿರೋದ್ರಿಂದ ಶಿಕ್ಷಕರು ಸಹ ತುಂಬಾ ಕಷ್ಟಪಟ್ಟು ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಎಲ್ಲ ಇನ್ಚಾರ್ಜ್ ಅಲ್ಲೂ ಇದ್ದಾರೆ. ಇನ್ಚಾರ್ಜ್ ಟೀಚರ್ಸ್ ಇರೋದು. ಒಬ್ರು HM ವಾರಕ್ಕೆ 2 ದಿನ ಬರ್ತಾ ಇದಾರೆ. ಒಬ್ರು ಸೈನ್ಸ್ ತಗೊಳಕ್ಕೆ. ಎಲ್ಲ ತುಂಬಾ ಇಷ್ಟಪಟ್ಟು ಒಂದು ಒಳ್ಳೆ ರಿಸಲ್ಟ್ ಕೊಡ್ಬೇಕು ಅಂತ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಮಕ್ಕಳು ಸಹ ಅದೇ ತರ ರೆಸ್ಪಾನ್ಸ್ ಮಾಡ್ತಿದ್ದಾರೆ. ಒಳ್ಳೆ ಸ್ಕೂಲ್ ಆಗೋದ್ರಲ್ಲಿ ಯಾವುದೇ ತರ ಅನುಮಾನ ಇಲ್ಲ ಅಂತ ಈ ಟೈಮಲ್ಲಿ ಹೇಳ್ತಾರೆ.